ಎಕ್ಸಾಮ್ ಟ್ರ್ಯಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ 21 ಫೆಬ್ರವರಿ 23ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡೋದು ಪ್ರತಿಯೊಂದು ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ 2021 ಫೆಬ್ರವರಿ 23ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಇತ್ತೀಚೆಗೆ ಯಾವ ನಗರದಲ್ಲಿ ಉತ್ತರಾಖಂಡದ ಸರ್ಕಾರ ಸೈನ್ಸ್ ಸಿಟಿ ಪ್ರಾಜೆಕ್ಟ್ ಸ್ಥಾಪಿಸುವುದಾಗಿ ಘೋಷಿಸಿದೆ? ಉತ್ತರ ಡೆಹ್ರಾಡೂನ್. 2021 ಫೆಬ್ರವರಿ 19ರಂದು ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರ ಸಮ್ಮುಖದಲ್ಲಿ ಡೆಹ್ರಾಡೂನ್ ನಲ್ಲಿ 170 ಕೋಟಿ ವಿಜ್ಞಾನ ನಗರವನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಮತ್ತು ಉತ್ತರಾಖಂಡ ಸರ್ಕಾರದ ನಡುವೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಾಯಿತು. ಭಾರತೀಯ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾದ ಉತ್ತರಾಖಂಡ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಅಥವಾ UCOST ಮತ್ತು ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಂಸ್ ಅಥವಾ NCSM ನ ನಡುವೆ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇತ್ತೀಚೆಗೆ ಫ್ಲಿಪ್ಕಾರ್ಟ್ ಯಾವ ರಾಜ್ಯ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ತಮಿಳುನಾಡು. ಇ ಕಾಮರ್ಸ್ ಮಾರುಕಟ್ಟೆ ಸ್ಥಳವಾದ ಫ್ಲಿಪ್ಕಾರ್ಟ್ ಸ್ಥಳೀಯ ಕುಶಲಕರ್ಮಿಗಳು, ನೇಕಾರರು, ಕುಶಲಕರ್ಮಿಗಳು ಮತ್ತು SMBಗಳನ್ನು ಇ ಕಾಮರ್ಸ್ ಪಟ್ಟಿಗೆ ತರಲು ತಮಿಳುನಾಡು MSME ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬ್ಯೂರೋ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಟ್ರಾನ್ಸ್ಜೆಂಡರ್ಗಳ ದೂರುಗಳಿಗಾಗಿ ಇತ್ತೀಚೆಗೆ ಯಾವ ನಗರದಲ್ಲಿ ಟ್ರಾನ್ಸ್ಜೆಂಡರ್ ಡೆಸ್ಕ್ ಅನ್ನು ಸ್ಥಾಪಿಸಲಾಗುತ್ತದೆ? ಉತ್ತರ ಹೈದರಾಬಾದ್. ಈ ರೀತಿಯ ಮೊದಲ ಉಪಕ್ರಮದಲ್ಲಿ ಹೈದರಾಬಾದ್ನ ಸೈಬರಾಬಾದ್ ಪೊಲೀಸರು ಶೀಘ್ರದಲ್ಲೇ ನಗರದ ಟ್ರಾನ್ಸ್ಜೆಂಡರ್ಗಳ ಕುಂದುಕೊರತೆಗಳನ್ನು ಪರಿಹರಿಸಲು ವಿಶೇಷವಾದ ಟ್ರಾನ್ಸ್ಜೆಂಡರ್ ಡೆಸ್ಕ್ ಅನ್ನು ಹೊಂದಿದ್ದು ಅವುಗಳನ್ನು ಪರಿಹರಿಸಲು ಸರ್ಕಾರವನ್ನು ಕರೆದೊಯ್ಯುತ್ತಾರೆ. ಗ್ರಾಮಸ್ಥರಿಗೆ ಆಸ್ತಿ ಹಕ್ಕನ್ನು ಯಾವ ರಾಜ್ಯ ಸರ್ಕಾರ ಅನುಮೋದಿಸಿದೆ? ಉತ್ತರ ಪಂಜಾಬ್. 2021 ಫೆಬ್ರವರಿ 19ರಂದು ಪಂಜಾಬ್ ಕ್ಯಾಬಿನೆಟ್ ಮಿಷನ್ ಲಾಲ್ ಲಕೀರ್ ಅನುಷ್ಠಾನಕ್ಕೆ ಅನುಮೋದನೆ ನೀಡಿತು. ಗ್ರಾಮಸ್ಥರಿಗೆ ಆಸ್ತಿ ಹಕ್ಕುಗಳನ್ನು ವಿನಿಯೋಗಿಸಲು ಅನುಕೂಲವಾಗುವಂತೆ ಮತ್ತು ರಾಜ್ಯದಾದ್ಯಂತ ಎಲ್ಲಾ ಹಳ್ಳಿಗಳಲ್ಲಿ ಸರ್ಕಾರಿ ಇಲಾಖೆಗಳು, ಸಂಸ್ಥೆಗಳು ಮತ್ತು ಬ್ಯಾಂಕುಗಳು ಒದಗಿಸುವ ಸೌಲಭ್ಯಗಳನ್ನು ಪಡೆಯುವ ಉದ್ದೇಶವನ್ನು ಹೊಂದಿದೆ. ಲಾಲ್ ಲಕೀರ್ ಒಳಗೆ ಅಂತಹ ಆಸ್ತಿಗಳಿಗೆ ಯಾವುದೇ ಹಕ್ಕುಗಳ ದಾಖಲೆ ಲಭ್ಯವಿಲ್ಲದ ಕಾರಣ ಪ್ರಸ್ತುತ ಆಸ್ತಿಯ ನೈಜ ಮೌಲ್ಯಕ್ಕೆ ಅನುಗುಣವಾಗಿ ಅದನ್ನು ಹಣಗಳಿಸಲು ಸಾಧ್ಯವಿಲ್ಲ ಮತ್ತು ಅಂತಹ ಆಸ್ತಿಗಳ ಮೇಲೆ ಯಾವುದೇ ಅಡಮಾನಗಳನ್ನು ರಚಿಸಲಾಗುವುದಿಲ್ಲ. ಇತ್ತೀಚೆಗೆ ತಮ್ಮ 4ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಉತ್ತರ ನವೋಮಿ ಒಸಾಕಾ. ನವೋಮಿ ಒಸಾಕಾ ತನ್ನ 4ನೇ ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಪ್ರಶಸ್ತಿಗಾಗಿ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಅನ್ನು ಗೆದ್ದರು. ಅಮೆರಿಕದ ಜೆನಿಫರ್ ಬ್ರಾಡಿಯನ್ನು 6-4, 6-3 ರಿಂದ ರವಾನಿಸಿ ಅಥವಾ ಸೋಲಿಸಿ ವಿಶ್ವದ ಅತ್ಯುತ್ತಮ ಹಾರ್ಡ್ ಕೋರ್ಟ್ ಆಟಗಾರ್ತಿ ಮತ್ತು ಹೆಚ್ಚು ಕ್ಲಚ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇತ್ತೀಚೆಗೆ ಭಾರತವು $50 ಮಿಲಿಯನ್ ಸಾಲದ ಒಪ್ಪಂದವನ್ನು ಯಾವ ದೇಶದೊಂದಿಗೆ ಮಾಡಿಕೊಂಡಿತು? ಉತ್ತರ ಮಾಲ್ಡೀವ್ಸ್. ಭಾರತವು ಫೆಬ್ರವರಿ 21, 2021ರಂದು ಮಾಲ್ಡೀವ್ಸ್ ಭದ್ರತೆಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿತು ಮತ್ತು ಆಯಕಟ್ಟಿನ ದ್ವೀಪ ರಾಷ್ಟ್ರದ ಕಡಲ ಸಾಮರ್ಥ್ಯಗಳನ್ನು ಹೆಚ್ಚಿಸಲು $50 ಮಿಲಿಯನ್ ರಕ್ಷಣಾ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿತು. ಏಕೆಂದರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ದೇಶದ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಸಹಕಾರದ ಹೊಸ ಕ್ಷೇತ್ರಗಳನ್ನು ಅನ್ವೇಷಿಸಲು. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದೊಂದಿಗೆ ಯಾವ ರಾಜ್ಯ ಸರ್ಕಾರ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ? ಉತ್ತರ ಬಿಹಾರ. ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಕಡಿಮೆ ಇಂಗಾಲ ಅಭಿವೃದ್ಧಿ ಕಾರ್ಯತಂತ್ರ ಸೂತ್ರೀಕರಣಕ್ಕಾಗಿ ಬಿಹಾರ ಸರ್ಕಾರವು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಥವಾ UNEP ಯೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. UNEP ತನ್ನ ಹಸಿರು ಮನೆ ಅನಿಲ ದಾಸ್ತಾನು ತಯಾರಿಸಲು ಮತ್ತು ಹವಾಮಾನ ಪ್ರಭಾವದ ಸನ್ನಿವೇಶ ಮತ್ತು ದುರ್ಬಲತೆ ಮೌಲ್ಯಮಾಪನಗಳನ್ನು ಕೈಗೊಳ್ಳಲು ಬಿಹಾರಕ್ಕೆ ತಾಂತ್ರಿಕ ನೆರವು ನೀಡಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಬದಲಾವಣೆ ಕುರಿತಾದ ರಾಜ್ಯ ಕ್ರಿಯಾ ಯೋಜನೆಗಳಿಗೆ ಪರಿಷ್ಕರಣೆ ಮಾಡಲು ಇದು ಸೂಚಿಸುತ್ತದೆ. ಇತ್ತೀಚಿನ ವರದಿಯ ಪ್ರಕಾರ ವಾಹನಗಳಲ್ಲಿನ ರಸ್ತೆ ಅಪಘಾತಗಳಲ್ಲಿ ಶೇಕಡಾವಾರು ಭಾರತೀಯರು ಸಾವನ್ನಪ್ಪಿದ್ದಾರೆ. ಉತ್ತರ 11%. ವಿಶ್ವದ ವಾಹನಗಳಲ್ಲಿ ಕೇವಲ 1% ಮಾತ್ರ ಇರುವ ಭಾರತವು ರಸ್ತೆ ಅಪಘಾತಗಳಲ್ಲಿ ಜಾಗತಿಕ ಸಾವಿನ ಶೇಕಡಾ 11ರಷ್ಟಿದೆ. ಇದು ವಿಶ್ವದಲ್ಲಿ ಅತಿ ಹೆಚ್ಚು ಎಂದು ವಿಶ್ವ ಬ್ಯಾಂಕ್ ವರದಿ ತಿಳಿಸಿದೆ.
ದೇಶವು ವಾರ್ಷಿಕವಾಗಿ ಸುಮಾರು 4.5 ಲಕ್ಷ ರಸ್ತೆ ಅಪಘಾತಗಳಿಗೆ ಕಾರಣವಾಗಿದೆ. ಇದರಲ್ಲಿ 1.5 ಲಕ್ಷ ಜನರು ಸಾಯುತ್ತಾರೆ. ಕೋಲ್ಕತ್ತಾ ಮೆಟ್ರೋ ವಿಸ್ತರಣೆಯನ್ನು ಉದ್ಘಾಟಿಸಿದವರು ಯಾರು? ಉತ್ತರ ನರೇಂದ್ರ ಮೋದಿ. 2021 ಫೆಬ್ರವರಿ 21ರಂದು ಕೋಲ್ಕತ್ತಾ ಮೆಟ್ರೋದ ಉತ್ತರ ದಕ್ಷಿಣ ಮಾರ್ಗವನ್ನು ನೋಪಾರದಿಂದ ದಕ್ಷಿಣೇಶ್ವರಕ್ಕೆ ವಿಸ್ತರಿಸುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಭಾರತದ ಮೊದಲ ಸ್ಟೆಥೋಸ್ಕೋಪ್ ಕ್ರಿಮಿನಾಶಕವನ್ನು ಯಾವ ಕಂಪನಿಯು ಅಭಿವೃದ್ಧಿಪಡಿಸಿದೆ? ಉತ್ತರ XECH. XECH ಎಂಬುದು ಭಾರತದ ಉದಯೋನ್ಮುಖ ನವೀನ ಬ್ರಾಂಡ್ ಆಗಿದ್ದು, ಇದು XECH ಸ್ಟೆರೋಸ್ಟೇಟ್ ಅನ್ನು ಪ್ರಾರಂಭಿಸಿದೆ. ಇದು ಭಾರತದ ಮೊದಲ ಸ್ಟೆಥೋಸ್ಕೋಪ್ ಕ್ರಿಮಿನಾಶಕವನ್ನು ಅಭಿವೃದ್ಧಿಪಡಿಸಿದೆ. ಎಲ್ಲಾ ಗಾತ್ರದ ಸ್ಟೆಥೋಸ್ಕೋಪ್ ಡಯಾಫ್ರಾಮ್ಗಳನ್ನು ಕ್ರಿಮಿನಾಶಗೊಳಿಸಲು ವಿಶೇಷ UVCGI ತಂತ್ರಜ್ಞಾನವನ್ನು ಬಳಸುವ ಯಂತ್ರವನ್ನು ಒಳಗೊಂಡಿದೆ. ಇದರ ಒಂದು ಶುದ್ಧತೆಯ ಮಟ್ಟ ಬಂದು 99.99%. ಇತ್ತೀಚೆಗೆ ನಾಸಾದ ಬಾಹ್ಯಾಕಾಶ ನೌಕೆ ಯಾವ ಗ್ರಹದ ಜೇಜೇರು ಕುಳಿ ಮೇಲೆ ಯಶಸ್ವಿಯಾಗಿ ಇಳಿದಿದೆ? ಉತ್ತರ ಮಂಗಳ. ನಾಸಾದ ಸೈನ್ಸ್ ರೋವರ್ ಪರ್ಸೆವರೆನ್ಸ್ ಇದುವರೆಗೆ ಮತ್ತೊಂದು ಜಗತ್ತಿಗೆ ಕಳುಹಿಸಲಾದ ಅತ್ಯಾಧುನಿಕ ಖಗೋಳ ವಿಜ್ಞಾನ ಪ್ರಯೋಗಾಲಯವಾಗಿದೆ. ಮಂಗಳದ ವಾತಾವರಣದ ಮೂಲಕ 2021 ಫೆಬ್ರವರಿ 18ರಂದು ಹರಡಿ ಸುರಕ್ಷಿತವಾಗಿ ವಿಶಾಲವಾದ ಕುಳಿಗಳ ನೆಲಕ್ಕೆ ಇಳಿಯಿತು. ಇದು ಕೆಂಪು ಗ್ರಹದಲ್ಲಿ ಪ್ರಾಚೀನ ಸೂಕ್ಷ್ಮ ಜೀವಿಯ ಜೀವನದ ಕುರುಹುಗಳನ್ನು ಹುಡುಕುವ ಮೊದಲ ನಿಲ್ದಾಣವಾಗಿದೆ. ಇತ್ತೀಚೆಗೆ ಭಾರತದ ಅತಿ ಎತ್ತರದ ಏರ್ ಪ್ಯೂರಿಫೈಯರ್ ಫಿಲ್ಟರ್ ಅನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗುವುದು? ಉತ್ತರ ಚಂಡೀಗಢ. ಭಾರತ ದೇಶದ ಅತಿ ಎತ್ತರದ ಏರ್ ಪ್ಯೂರಿಫೈಯರ್ ಫಿಲ್ಟರ್ ಅಳವಡಿಕೆಗಾಗಿ ಚಂಡೀಗಢದ ಸೆಕ್ಟರ್ 26ರಲ್ಲಿ ಸಾರಿಗೆ ಪ್ರದೇಶವನ್ನು ಆಯ್ಕೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಫೆಬ್ರವರಿ 21ರಂದು. ಪ್ರಪಂಚದಾದ್ಯಂತ ಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಬಹುಭಾಷಾ ಸಿದ್ಧಾಂತವನ್ನು ಉತ್ತೇಜಿಸಲು ಪ್ರತಿ ವರ್ಷ ಫೆಬ್ರವರಿ 21ರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಥವಾ ಮಾತೃಭಾಷಾ ದಿವಸವನ್ನು ಆಚರಿಸಲಾಗುತ್ತದೆ. 2021ರ ವಿಷಯವೇನೆಂದರೆ ಶಿಕ್ಷಣ ಮತ್ತು ಸಮಾಜದಲ್ಲಿ ಸೇರ್ಪಡೆಗಾಗಿ ಬಹುಭಾಷಾ ಸಿದ್ಧಾಂತವನ್ನು ಬೆಳೆಸುವುದು. ಜೈಂಟ್ ಲೆದರ್ ಬ್ಯಾಕ್ ಆಮೆಗೂಡುಗಳು ಭಾರತದಲ್ಲಿ ಯಾವ ಸ್ಥಳದಲ್ಲಿವೆ? ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್. ಜೈಂಟ್ ಲೆದರ್ ಬ್ಯಾಕ್ ಆಮೆ 7 ಜಾತಿಯ ಸಮುದ್ರ ಆಮೆಗಳಲ್ಲಿ ದೊಡ್ಡದಾಗಿದೆ. ಆರ್ಕಿಟಿಕ್ ಮತ್ತು ಅಂಟಾರ್ಟಿಕ್ ಹೊರತುಪಡಿಸಿ ಎಲ್ಲಾ ಸಾಗರಗಳಲ್ಲಿ ಅವು ಕಂಡುಬರುತ್ತವೆ. ಭಾರತೀಯ ಸಾಗರದಲ್ಲಿ ಅವು ಇಂಡೋನೇಷ್ಯಾ, ಶ್ರೀಲಂಕಾ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಗೂಡು ಕಟ್ಟುತ್ತವೆ. ಪ್ರವಾಸೋದ್ಯಮ ಪ್ರಚಾರ ಮತ್ತು ಬಂದರು ಅಭಿವೃದ್ಧಿಗೆ ಸರ್ಕಾರದ ಪ್ರಸ್ತಾಪವು ಈ ಪ್ರಭೇದಕ್ಕೆ ಅಪಾಯವನ್ನುಂಟು ಮಾಡುತ್ತದೆ. ಇದು 1972ರ ವೇಳಾಪಟ್ಟಿ 1ನ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಪಟ್ಟಿ ಮಾಡುವ ಮೂಲಕ ಕಾನೂನು ರಚನೆಯನ್ನು ನೀಡುತ್ತದೆ. ಯಾವ ಕೇಂದ್ರ ಸಚಿವಾಲಯವು ಮುಷೈರಾ ಹೆಸರಿನ ಕಾರ್ಯಕ್ರಮವನ್ನು ಆಯೋಜಿಸುತ್ತದೆ? ಇದರಲ್ಲಿ ದೇಶದಾದ್ಯಂತ ಕವಿಗಳು ತಮ್ಮ ಕವಿತೆಗಳನ್ನು ಪಠಿಸುತ್ತಾರೆ. ಉತ್ತರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ. ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಮುಷೈರಾ ಕಾರ್ಯಕ್ರಮವನ್ನು ಆಯೋಜಿಸಲಿದ್ದು, ಇದರಲ್ಲಿ ದೇಶದಾದ್ಯಂತ ಖ್ಯಾತ ಕವಿಗಳು ತಮ್ಮ ಕವನಗಳನ್ನು ಪಠಿಸುತ್ತಾರೆ. ಏಕ ಭಾರತ ಶ್ರೇಷ್ಠ ಭಾರತ ಎಂಬ ವಿಷಯದ ಮೇಲೆ 2021ರ ಫೆಬ್ರವರಿ 20ರಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಕಾವ್ಯಾತ್ಮಕ ವಿಚಾರ ಸಂಕೀರ್ಣವೆಂದು ಪರಿಗಣಿಸಲ್ಪಟ್ಟಿರುವ ಮುಷೈರಾ ಭಾರತ ಮತ್ತು ಪಾಕಿಸ್ತಾನದ ಸಂಸ್ಕೃತಿಯ ಭಾಗವಾಗಿದೆ. ದೇಶದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಯುವ ಪೀಳಿಗೆಗೆ ಅರಿವು ಮೂಡಿಸುವ ಗುರಿಯನ್ನು ಹೊಂದಿದೆ. ಆಸ್ಟ್ರೇಲಿಯನ್ ಓಪನ್ 2021ರ ಟೆನ್ನಿಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡವರು ಯಾರು? ಉತ್ತರ ನೋವಾಕ್ ಜೋಕೋವಿಕ್. ಪುರುಷರ ಸಿಂಗಲ್ಸ್ ಫೈನಲ್ ನಲ್ಲಿ ನೋವಾಕ್ ಜೋಕೋವಿಕ್ ತನ್ನ 9ನೇ ಆಸ್ಟ್ರೇಲಿಯನ್ ಓಪನ್ ಕಿರೀಟವನ್ನು ಮತ್ತು ಒಟ್ಟಾರೆ 18ನೇ ಮೇಜರ್ ಗ್ರ್ಯಾಂಡ್ ಸ್ಲಾಮ್ ಅನ್ನು ಪಡೆದರು. ಏಕೆಂದರೆ ಅವರು ಈ ಒಂದು ಆಸ್ಟ್ರೇಲಿಯನ್ ಓಪನ್ ಸಿಂಗಲ್ಸ್ ಫೈನಲ್ ನಲ್ಲಿ ಡೇನಿಲ್ ಮೆಡ್ವೆಡೇವ್ ಅವರನ್ನು ಸೋಲಿಸಿದರು. ಹೈಡ್ರೋಜನ್ ಮೇಲೆ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲು ಭಾರತ ಸರ್ಕಾರವು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ನಾರ್ವೆ. ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ IOCL ಗ್ರೀನ್ ಸ್ಟಾರ್ಟ್ ಹೈಡ್ರೋಜನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯೊಂದಿಗೆ ಸ್ಟೇಟ್ಮೆಂಟ್ ಆಫ್ ಇಂಟೆಂಟ್ ಗೆ ಸಹಿ ಹಾಕಿದೆ.
ಹೈಡ್ರೋಜನ್ ಮೇಲೆ ಉತ್ಕೃಷ್ಟ ಕೇಂದ್ರವನ್ನು ಸ್ಥಾಪಿಸಲು ಗ್ರೀನ್ ಸ್ಟಾರ್ಟ್ ನಾರ್ವೆಯ ಅಂಗಸಂಸ್ಥೆಯಾದ ಲಿಮಿಟೆಡ್ ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. S&P ಗ್ಲೋಬಲ್ ರೇಟಿಂಗ್ಸ್ ಪ್ರಕಾರ 2021-22ರ ಆರ್ಥಿಕ ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯ ಪ್ರಕ್ಷೇಪಣವೇನು? ಉತ್ತರ 10%. S&P ಗ್ಲೋಬಲ್ ರೇಟಿಂಗ್ಸ್ 2021-22ರ ಆರ್ಥಿಕ ವರ್ಷದಲ್ಲಿ ಭಾರತವು ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆ ಆರ್ಥಿಕತೆಗಳಲ್ಲಿ ಒಂದಾಗಲಿದೆ ಎಂದು ಅಂದಾಜಿಸಿದೆ. ಜಿಡಿಪಿ ಬೆಳವಣಿಗೆ ದರವು 10% ಎಂದು ಹೇಳ್ಬಿಟ್ಟು ಅಂದಾಜಿಸಿದೆ. ಯಾವ ರಾಜ್ಯ ಸರ್ಕಾರವು ಸ್ಮಾರ್ಟ್ ಅಂಗನವಾಡಿಗಳನ್ನು ನಿರ್ಮಿಸುತ್ತದೆ? ಉತ್ತರ ಕೇರಳ. ಸಾಂಪ್ರದಾಯಿಕ ಅಂಗನವಾಡಿಗಳನ್ನು ಉತ್ತಮ ಸೌಕರ್ಯಗಳೊಂದಿಗೆ ಸ್ಮಾರ್ಟ್ ರಚನೆಗಾಗಿ ಪರಿವರ್ತಿಸುವ ಮೂಲಕ ಕೇರಳ ರಾಜ್ಯ ಸರ್ಕಾರವು ಸ್ಮಾರ್ಟ್ ಅಂಗನವಾಡಿಗಳನ್ನು ನಿರ್ಮಿಸಲು 9 ಕೋಟಿ ರುಗಳನ್ನು ಮಂಜೂರು ಮಾಡಿದೆ. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಜ್ಯದ 48 ಅಂಗನವಾಡಿಗಳನ್ನು ನಿರ್ಮಿಸಲು ಅನುಮತಿ ನೀಡಿದೆ. ಸ್ಮಾರ್ಟ್ ಅಂಗನವಾಡಿ ಯೋಜನೆಯಡಿ ಈ ಒಂದು ಹೊಸ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತದೆ. ಮೊಟ್ಟ ಮೊದಲ ಬಾರಿಗೆ ಪೂರ್ವ ಭಾರತದ ಕೌಶಲ್ಯ ವಿಶ್ವವಿದ್ಯಾಲಯದ ಅಡಿಪಾಯವನ್ನು ಯಾವ ರಾಜ್ಯದಲ್ಲಿ ಹಾಕಲಾಗಿದೆ? ಉತ್ತರ ಅಸ್ಸಾಂ. ಅಸ್ಸಾಂನ ಮುಖ್ಯಮಂತ್ರಿಯಾದಂತಹ ಸರ್ಬಾನಂದ್ ಸೋನೋವಾಲ್ ಅವರು ಅಸ್ಸಾಂನ ದಾರಾಂಗ್ ಜಿಲ್ಲೆಯಲ್ಲಿ ಪೂರ್ವ ಭಾರತದ ಮೊದಲ ಕೌಶಲ್ಯ ವಿಶ್ವವಿದ್ಯಾಲಯಕ್ಕೆ ಅಡಿಪಾಯ ಹಾಕಿದರು. ಅತ್ಯಾಧುನಿಕ ಕೌಶಲ್ಯ ವಿಶ್ವವಿದ್ಯಾಲಯವನ್ನು 1000 ಕೋಟಿ ರುಗಳ ಆರ್ಥಿಕ ವಿನಿಯೋಗದೊಂದಿಗೆ ನಿರ್ಮಿಸಲಾಗುವುದು. ಇದು ತರಬೇತಿ ನೀಡುತ್ತದೆ 12 ವಿಭಾಗಗಳಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ. ವಿಶ್ವ ಚಿಂತನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 22 ಫೆಬ್ರವರಿ. ವಿಶ್ವ ಚಿಂತನಾ ದಿನವನ್ನು ಮೂಲತಃ ಥಿಂಕಿಂಗ್ ಡೇ ಎಂದು ಕರೆಯಲಾಗುತ್ತದೆ. ಇದನ್ನು ವಾರ್ಷಿಕವಾಗಿ ಫೆಬ್ರವರಿ 22ರಂದು ವಿಶ್ವದಾದ್ಯಂತ ಎಲ್ಲ ಗರ್ಲ್ ಸ್ಕೌಟ್ಸ್, ಗರ್ಲ್ ಗೈಡ್ಸ್ ಮತ್ತು ಇತರ ಹುಡುಗಿಯರ ಗುಂಪುಗಳು ಆಚರಿಸುತ್ತಾರೆ. 50 ಮೆಗಾವ್ಯಾಟ್ ಕಾಸರಗೋಡು ಸೌರ ವಿದ್ಯುತ್ ಯೋಜನೆಯನ್ನು PM ಮೋದಿ ಅವರು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದ್ದಾರೆ? ಉತ್ತರ ಕೇರಳ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಕೇರಳ ರಾಜ್ಯದ ಪ್ರಮುಖ ಯೋಜನೆಗಳಿಗೆ ಅಡಿಪಾಯ ಹಾಕಿದರು. 50 ಮೆಗಾವ್ಯಾಟ್ ಕಾಸರಗೋಡು ಸೌರ ವಿದ್ಯುತ್ ಯೋಜನೆ ರಾಷ್ಟ್ರೀಯ ಸೌರಶಕ್ತಿ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 2021 ಫೆಬ್ರವರಿ 23ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.